ನಾನು ನಾಗರಾಜ್ ಯಾದವ್ ಅವರಿಗೆ ಹೋಗ್ಬಿಡ್ತೇನೆ. ಈ ನರೇಟಿವ್ಸ್ ಅಂತ ನಾವು ಮಾತಾಡ್ತಾ ಇದ್ದೀವಲ್ಲ, ನರೇಟಿವ್ಸು ನೀವು ಹೇಳ್ತಾ ಇದ್ದೀರಿ ಹಿಂದುತ್ವವಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಇದ್ಯಾವುದೂ ಕೂಡ ನಾವು ಜನಸಾಮಾನ್ಯರ ಬದುಕಿಗೆ ಟಚ್ ಆಗಿರುವ ನರೇಟಿವ್ನ ಮುಂದೆ ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ ಅಂತ. ಬಟ್ BJP ಈಸ್ ವೆರಿ ಕಾನ್ಫಿಡೆಂಟ್. ನಾವು ಡೆವಲಪ್ಮೆಂಟ್ ಕೂಡ ಮಾಡಿದ್ದೀವಿ, ಬರೀ ಹಿಂದುತ್ವದ ಭಜನೆಯಲ್ಲಿ ನಾವಿಲ್ಲ, ಬರೀ ರಾಮ ಮಂದಿರದ ಭಜನೆಯಲ್ಲಿ ನಾವಿಲ್ಲ, ತುಂಬಾ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ಕಳೆದ 10 ವರ್ಷದಲ್ಲಿ ದೇಶವನ್ನ ಪ್ರಗತಿಯ ಪಥದ ಕಡೆಗೆ ನಾವು ತೆಗೆದುಕೊಂಡು ಹೋಗಿದ್ದೀವಿ. ಒಂದು ವೈಟ್ ಪೇಪರ್ ಕೂಡ ಬಂತು ಅವರಿಂದ, ಅದೆಲ್ಲ ಗಮನಿಸಿದ್ದೀರಿ. ಸೊ ವಾಟ್ಸ್ ಯುವರ್ ಟೇಕ್ ಆನ್ ದಿಸ್ ನಾಗರಾಜ್ ಯಾದವ್ಜಿ? ನೋಡಿ, ಬಹಳ ಒಳ್ಳೆ ಡಿಬೇಟ್ ಇಟ್ಟಿದೆ. ಯಾಕಂದರೆ ಜನಗಳಿಗೆ ನಾವು ಎಜುಕೇಟ್ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಸ್ಟ್ಯಾಂಡ್ಗಳನ್ನು ಜನಗಳಿಗೆ ಇಡಬೇಕು. ಬಿಕಾಸ್ ಡೆಮೋಕ್ರಸಿಲಿ ಅಲ್ಟಿಮೇಟ್ಲಿ ಮತದಾರ ಪ್ರಭು ತೀರ್ಮಾನ ಮಾಡಬೇಕಾಗ್ತದೆ. ಈ ಶುಡ್ ನೋ ದ ಫ್ಯಾಕ್ಟ್ಸ್. ಇಲ್ಲಿ ಬಂದಿರತಕ್ಕಂಥ ವಿಚಾರಗಳು ಬಂದಾಗ ಒಂದು ಕಡೆ ಬದುಕು, ಒಂದು ಕಡೆ ಭಾವನಾತ್ಮಕ ವಿಚಾರಗಳು. ಭಾವನಾತ್ಮಕ ವಿಚಾರಗಳು ಒಂದೊಂದು ಟೈಮ್ ಕೆಲಸ ಮಾಡ್ತವೆ, 2 ಟೈಮ್ ಕೆಲಸ ಮಾಡ್ತವೆ, 3ನೇ ಟೈಮ್ ಕೆಲಸ ಮಾಡಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ನಮ್ಮ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಎಷ್ಟು ಸದೃಢವಾಗಿದೆ ಅಂತಂದರೆ, ನೀವು ನೋಡಿದ್ರಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಎಷ್ಟು ಕಾನ್ಫಿಡೆಂಟ್ ಆಗಿ ಇದ್ರು ಅಂತ 150 ಸೀಟ್ ನಾವು ಗೆಲ್ತೀವಿ ಅಂತಕ್ಕಂಥದ್ದು. ಯಡಿಯೂರಪ್ಪನವರು ಕ್ಯಾಂಪೇನ್ ಮಾಡಿದ್ರು, ಆಲ್ ದ ಟಾಪ್ ಲೀಡರ್ಸ್ ಕ್ಯಾಂಪೇನ್ ಫಾರ್ ದೆಮ್. ಮೋದಿ ಸಾಹೇಬ್ ಬಂದರು, 28 ಸಲ ಬಂದು ಕ್ಯಾಂಪೇನ್ ಮಾಡಿದ್ರು. ಒನ್ ಆಫ್ ದ ಫೈನೆಸ್ಟ್ ಓರೇಟರ್ ಅಂತ ನೀವು ತಿಳ್ಕೊಂಡಿರ್ತಕ್ಕಂಥವರೇ ಬಂದು ಕ್ಯಾಂಪೇನ್ ಮಾಡಿದ್ರು. ಬಟ್ ಈ ವಾಸ್ ನಾಟ್ ಏಬಲ್ ಟು ಕ್ರಾಸ್ ಹಿಸ್ ಟಾರ್ಗೆಟ್ and he failed miserably here. ಅದಂತರ ಎಲ್ಲಿಗೆ ಬಂತು ಅಂತಂದ್ರೆ ಅಲ್ಲಿ ಲೀಡರ್ಗಳನ್ನ ಭೇಟಿ ಮಾಡ್ಲಿಕ್ಕೂ ಇಷ್ಟಪಡಲಿಲ್ಲ. ಸುಮಾರು ತಿಂಗಳುಗಳ ಗಂಟೆ ಫುಟ್ಪಾತ್ ಅಲ್ಲಿ ನಿಲ್ಸ್ಬಿಟ್ರು ಅಂತ ಕೂಡ ಮರಿಬಾರ್ದು. ಇದು ಎಫೆಕ್ಟ್ ಆಫ್ ಅದು ನಮ್ಮ ಗೇನ್ಗಿಂತನೂ ಪ್ರಜಾತಂತ್ರ ವ್ಯವಸ್ಥೆ ಮತದಾರನಿರ್ತಕ್ಕಂಥ ಶಕ್ತಿ ಏನು ಅಂತೇಳಿ ನಾನು ನಂಬಿದ್ದೇನೆ. ಒಂದು ಕಡೆ ಅಲ್ಲಿ ಬಂದಿದ್ದೀನಿ. ಈ ವಿಚಾರದಲ್ಲಿ ಬಂದಾಗ ಭಾವನಾತ್ಮಕ ವಿಚಾರ, ಬದುಕಿನ ವಿಚಾರದಲ್ಲಿ ಇವರು ಬದುಕಿನ ಜೊತೆ ಚೆಲ್ಲಾಟ ಆಡ್ತಾರೆ, ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಕೂಡ ರಾಮ ಭಕ್ತ ಅಂತ ಹೇಳ್ತಾ ಇದ್ದೀನಿ. ನಾನು ಯದುವಂಶದ ಬಂದರೆ ನಾನು ಕೂಡ ರಾಮ ಭಕ್ತ. ತುಂಬ ಜನ ಲಕ್ಷಾಂತರ ಕೋಟಿ ಅಂದ್ರೆ ರಾಮ ಭಕ್ತಿರ್ತಾರೆ. ಅದನ್ನ ರಾಜಕಾರಣಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಮಾತ್ರ ನಾವು ವಿರೋಧ ಇರ್ತಕ್ಕಂಥದ್ದು. ಹಿಂದೂ ಧರ್ಮಕ್ಕೆ ನಾವು ವಿರೋಧ ಇಲ್ಲ, ಹಿಂದುತ್ವವನ್ನ ಮಾತ್ರ ವಿರೋಧ ಮಾಡ್ತೀವಿ. ರಾಜಕಾರಣ ಕಾರಣಗೋಸ್ಕರ ಇಲ್ಲಿ ಬರ್ತೀನಿ ಇನ್ನ ದೆನ್ ಯು ಕ್ಯಾನ್ ಗೋ ದೇಮ್ ಆಫ್ಟರ್ ದಿ ಕಟ್ ಮೈ ಟೈಮ್. ವಿಚಾರ ಬಂದಿರತಕ್ಕಂಥದ್ದು ಅಂದ್ರೆ ಈ ದೇಶವನ್ನು ಎಲ್ಲಿ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಹಣದುಬ್ಬರ ಇರ್ಬೋದು, ನಿರುದ್ಯೋಗ ಇರ್ಬೋದು, ಮತ್ತು ಬರಗಾಲ. ನಾವು ಕರ್ನಾಟಕ ಸೀಮಿತ ಕನ್ನಡ ಚಾನೆಲ್ ಮಾತಾಡ್ತಾ ಸಂದರ್ಭದಲ್ಲಿ ನಾವು ಬರಗಾಲದ ಸಂದರ್ಭದಲ್ಲಿ ನೀವು ಕೊಡಬೇಕಾಗಿರ್ತಕ್ಕಂಥ 18,000 ಕೋಟಿ ರೂಪಾಯಿನ ಕೇಳಿದಾಗ 18 ಪೈಸಾನು ಕೊಡದೇ ಇರ್ತಕ್ಕಂಥ ಹೇಳ್ತಾ ಇದ್ದೀನಿ. ಹಾಗಾಗಿ ಆಮೇಲೆ ನಮ್ಮಲ್ಲಿ ಇರ್ತಕ್ಕಂತಹ ಟ್ಯಾಕ್ಸ್ ಡೆವಲ್ಯೂಷನ್ ವಿಚಾರದಲ್ಲಿ ಬಂದಾಗಲೂ ಕೂಡ ನಮ್ಮ ಮಲತಾಯಿ ಧೋರಣೆ ಮಾಡ್ತಾ ಇರ್ತಕ್ಕಂಥ ವಿಚಾರಗಳ ಜನಗಳು ಮುಂದೆ ಇಟ್ಟಿರ್ತಕ್ಕಂಥದ್ದು. ಇದನ್ನ ಬದುಕಿನ ಪ್ರಶ್ನೆ ಅಂತ ಕೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ಮನೆಯವರೆಗೂ ನಾಗರಾಜ್ ಅವರ ಮನೆಗೆ ಕೇಳ್ತಾ ಇರ್ತಕ್ಕಂಥದ್ದಲ್ಲ, ಕರ್ನಾಟಕದ 7 ಕೋಟಿ ಜನಗಳ ಅನಿಸಿಕೆಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಬದುಕಿನಲ್ಲಿ ಚೆಲ್ಲಾಟ ಆಡಬೇಡಿ, ನೆರೆ ಹಾವಳಿಯಲ್ಲಿ ಸಹಾಯ ಮಾಡಲಿಲ್ಲ, ಬರಗಾಲದಲ್ಲಿ ಸಹಾಯ ಮಾಡಲಿಲ್ಲ, ನಮ್ಮ ಪಾಲು ನಮ್ಮ ಕೊಡಲಿ ಅಂತ. 2ನೇದು ಹೇಳ್ತಾ ಇದ್ದೀನಿ, ನಾವು 2ನೇ ಸ್ಥಾನದಲ್ಲಿ ಟ್ಯಾಕ್ಸ್ ಕಟ್ಟೋ ಇದರಲ್ಲಿ. 3ನೇದು ಹೇಳ್ತಾ ಇದ್ದೀನಿ, ನೀವು ಹೇಳಿದ ಗ್ಯಾರಂಟಿಗಳನ್ನ ಕೊಟ್ಟು ನಾವು ಕೇವಲ ಗ್ಯಾರಂಟಿಗಳ ಚುನಾವಣೆಗೋಸ್ಕರ ಕೊಡಲಿಲ್ಲ. ಯಾವ ದುಸ್ತರದಲ್ಲಿದ್ರು ಜನರು, ಯಾರು ಕಷ್ಟದಲ್ಲಿದ್ರು, ಯಾರು ಒಂದು ಜೀವನ ಕಟ್ಕೊಳ್ಳೋಕಾಗಲ್ಲ, ಹೊಸ ಕಾನ್ಸೆಪ್ಟ್ ನ ತಂದು ಕೊಟ್ಟಿದ್ದೀವಿ ನಾವು. ದಟ್ ಇಸ್ ಬಿನ್ ಕಾಲ್ಡ್ ಆಸ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಕ್ಕಂಥ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯ ತಂದಿರತಕ್ಕಂಥದ್ದು. ಹಾಗಾಗಿ ಒಂದು ನಿಮಿಷ 30 ಸೆಕೆಂಡ್, ಆ ಜೀವನವನ್ನ ಕಟ್ಕೊಡ್ಲಿಕ್ಕೆ ಜೀವ ಇದ್ರೆ ಜೀವನ ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಜೀವ ಉಳಿಸೋ ಕೆಲಸವನ್ನ ಮಾಡಿದ್ದೀವಿ. ಜೀವವನ್ನ ಹಾಳು ಮಾಡದಂತ ಜನಗಳಿಗೆ ಬುದ್ಧಿ ಕಲಿಸ್ತಕ್ಕಂಥ ಜನ ಹತ್ರ ಬಂದಿದೆ. ಖಂಡಿತವಾಗಿ 28 ಸೀಟ್ ಗೆದ್ದಿದ್ರು, ಅದ್ರಲ್ಲಿ ನಾವು ಖಂಡಿತವಾಗಿ 20 ಸೀಟ್ ಗೆಲ್ಲಿಗೆ ಪ್ರಯತ್ನವನ್ನು ಮಾಡ್ತೇವೆ. ಜನಗಳ ಬದುಕಿನ ಜೊತೆ ಚೆಲ್ಲಾಟ ವೆಲ್ ಅಕ್ಸೆಪ್ಟೆಡ್ ನಾಗರಾಜ್ ಯಾದವ್ ಜಿ, ವೆಲ್ ಅಕ್ಸೆಪ್ಟೆಡ್. ಐ ಗಾಟ್ ಯುವರ್ ಪಾಯಿಂಟ್. ಸಂಕೀರ್ತ್ ಅವರೇ, ಇವರ ನೇರವಾದಂತಹ ಪ್ರಶ್ನೆ ಏನು ಅಂತಂದ್ರೆ, ಬರೀ ಭಾವನೆಗಳ ಮೂಲಕ, ಭಕ್ತಿಯ ಮೂಲಕ, ಧರ್ಮದ ಮೂಲಕ, ಹಿಂದುತ್ವದ ಮೂಲಕ ಆಟ ಆಡಬೇಡಿ, ಡೆವಲಪ್ಮೆಂಟ್ ಮೂಲಕ ಆಟ ಆಡಿ ಅಂತ. ಡೆವಲಪ್ಮೆಂಟ್ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು 100 ಸಲ ವಿಕಸಿತ ಭಾರತ ಅಂತ 100 ಸಲ 1000 ಸಲ ಹೇಳ್ತಾರೆ. ಆದ್ರೆ ಒಬ್ಬ ರಾಜ್ಯ ಬಿಜೆಪಿ ನಾಯಕನ ಬಾಯಲ್ಲಿ ವಿಕಸಿತ ಭಾರತದ ಪರಿಕಲ್ಪನೆಯ ಬಗ್ಗೆ ಒಂದೇ ಒಂದ್ಸಲ ಬಂದಿದ್ದನ್ನ ನಾನು ಕೇಳಿಸಿಕೊಳ್ಳಲಿಲ್ಲ. ಯಾಕೆ ಅದು ಹಾಗಾಗಿದೆ? ದಯವಿಟ್ಟು ತಾವು ನಾಗರಾಜ್ ಯಾದವ್ ಅವರಿಗೆ ನೇರವಾಗಿ ಉತ್ತರ ಕೊಡಿ. ಗೋ ಅಹೆಡ್ ಪ್ಲೀಸ್. ನೋಡಿ, ಇವತ್ತು ಭಾರತದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕಾದ್ರೆ, ಇಡೀ ವಿಶ್ವವೇ ಭಾರತ ತಿರುಗಿ ನೋಡ್ಬೇಕಾದ್ರೆ, ಭಾರತ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ, 4ನೇ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ, 3ನೇ ದೊಡ್ಡ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗಿದೆ, 2ನೇ ದೊಡ್ಡ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಇವತ್ತು ಬರ್ತಾ ಇದೆ. 25 ಕೋಟಿ ಜನ ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ. ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಕೂಡ ಹೇಳಿದೀವಿ ನಾವು. ಆಚೆ ಬಂದು ಪ್ರತಿಭಟನೆ ಮಾಡ್ಬೇಕಾದ್ರೆ ಒಂದು ಹೇಳಿಕೆ, ಸದನದಲ್ಲಿ ಒಂದು ಹೇಳಿಕೆ ಅಂತ ಕೊಡುವಂತ ಕಾಂಗ್ರೆಸ್ ಪಕ್ಷದವ್ರ ತರ ಅಲ್ಲ. ಇವತ್ತು ಅವರ ಯುವರಾಜ ಭಾರತವನ್ನ ಜೋಡಿಸೋ ಯಾತ್ರೆ ಮಾಡಬೇಕು ಅಂತ ಹೊರಟಿದ್ದಾರೆ. ಎಲ್ಲೆಲ್ಲ ಅವ್ರು ಹೋಗ್ತಾರೋ ಎಲ್ಲ ಕಡೆ ಸೋಲ್ತಾ ಇದ್ದಾರೆ. ಅವರ ಅಲಯನ್ಸ್ ಪಾರ್ಟ್ನರ್ಗಳು ಬಿಟ್ಟು ಉದ್ರು ಹೋಗ್ತಾ ಇದ್ದಾರೆ. ರಾಜಕೀಯವಾಗಿ ದಯವಿಟ್ಟು ಅವರು ಎಲ್ಲಿದ್ದಾರೆ ಅಂತ ತಿಳಿಸ್ಕೊಳ್ಳಿ. ಆಮೇಲೆ ಇವತ್ತು ರಾಜ್ಯಕ್ಕೆ ಮೋಸ ಆಗಿದೆ ತೆರಿಗೆಯಲ್ಲಿ ಅಂತ ಹೇಳ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರಿಂಟ್ ಮಾಡಿರೋ ಬಜೆಟ್ ಅಲ್ಲಿ 50,257 ಕೋಟಿ ಗ್ರಾಂಟ್ ಇನ್ ಏಡ್ ಮತ್ತೆ ಸೆಂಟ್ರಲ್ ಇಂದ ಬರಬೇಕಾರೋ ಟ್ಯಾಕ್ಸಸ್ ಅಂತ ಅವರೇ ಮಂಡನೆ ಮಾಡಿರುವಂತ ಬಜೆಟ್ ಅಲ್ಲಿ ಇದೆ. ಅಷ್ಟು ಬಜೆಟ್ ಮಂಡನೆ ಮಾಡಿರುವಂತವ್ರು ಯಾಕೆ ಇದನ್ನ ಸದನದಲ್ಲಿ ಚರ್ಚೆ ಮಾಡ್ತಾ ಇಲ್ಲ?
ಇವರು ಅಷ್ಟು ಇರುವಂತವ್ರಾದ್ರೆ ಕಳ್ಕಳಿ ಇರುವಂತವ್ರಾದ್ರೆ ಮುಗಿಸ್ಲಿ, 15ನೇ ಹಣಕಾಸಿನ ಆಯೋಗವನ್ನ start ಮುಗಿಸ್ಲಿ, ಅಲ್ಲ 15 ಫೈನಾನ್ಸ್ ಕಮಿಷನ್ ಮುಗಿಸ್ಲಿ, ಆರ್ಟಿಕಲ್ 280 ಮುಗಿಸ್ಲಿ, ಚಾಲೆಂಜ್ ಮಾಡಲಿ. one at a time, ಈಗ please. 1,29,000 ಕೋಟಿ 14ನೇ ಹಣಕಾಸಿನ ಆಯೋಗದಿಂದ ಬಂದಿದೆ. ಈ ವರ್ಷ ಇವರು ತೆರಿಗೆ 2,38,000 ಕೋಟಿ ಕಲೆಕ್ಟ್ ಮಾಡಿದ್ದು ಆದ್ರೆ 1,79,000 ಕೋಟಿ 15ನೇ ಹಣಕಾಸಿನ ಆಯೋಗದಿಂದ ಕೇಂದ್ರದಿಂದ ಬರುತ್ತೆ. ಇದನ್ನ ಇವತ್ತು ಮನದಲ್ಲಿ ಇಟ್ಟುಕೊಂಡು ಕಾಂಗ್ರೆಸ್ ಅವರು ಮಾತಾಡಬೇಕು. ಇವತ್ತು ನಾನು ಕೇಳುವಂತದ್ದು 4 ಜನ ಕಾಂಗ್ರೆಸ್ನ ನಾಯಕರು ಒಂದೊಂದು ಹೇಳಿಕೆ ಕೊಟ್ಟರು. ಡಿ.ಕೆ. ಸುರೇಶ್ ಅವರು ದೇಶ ವಿಭಜನೆ ಹೇಳಿಕೆ ಕೊಟ್ಟರು, ಪ್ರಿಯಾಂಕಾ ಖರ್ಗೆ ದೇಶ ವಿರೋಧದ ಹೇಳಿಕೆಯನ್ನ ಕೊಟ್ಟರು, ಮತ್ತೊಬ್ಬರು IT ರೇಡ್ ಆಯ್ತು, ಅವ್ರನ್ನ ಯಾರನ್ನೂ ಸಸ್ಪೆಂಡ್ ಮಾಡಲಿಲ್ಲ. ಪಾಪ ಆಚಾರ್ಯ ಪ್ರಮೋದ್ ಕಿಶನ್ ನಾವೆಲ್ಲ ಹಿಂದುತ್ವವನ್ನು ಬಿಡಬಾರ್ದು ಅಂತ ಅಷ್ಟೇ ಹೇಳೋದು, ಅದಕ್ಕೋಸ್ಕರ ಸಸ್ಪೆಂಡ್ ಮಾಡ್ಬಿಟ್ರು. ಇಲ್ಲೇ ಗೊತ್ತಾಗ್ಬಿಡುತ್ತೆ. ಮಾತಾಡ್ತೀನಿ ಮಂಜೇಗೌಡ್ರೆ ಪ್ಲೀಸ್ ಹೇಳಿ. ಮಂಜೇಗೌಡ್ರೆ ಬಹಳ ನೇರ ಪ್ರಶ್ನೆ. ಭಾವನೆಗಳ ಮೂಲಕ ಮಾತ್ರ ಎಲೆಕ್ಷನ್ ಗೆಲ್ಲಕ್ಕಾಗೋದಿಲ್ಲ, ಕೊಡುಗೆಗಳ ಮೂಲಕ ಎಲೆಕ್ಷನ್ ಗೆಲ್ಲಕ್ಕಾಗೋದಿಲ್ಲ, ಅದರ ಜೊತೆಗೆ ಡೆವಲಪ್ಮೆಂಟ್ ಮೂಲಕ ಎಲೆಕ್ಷನ್ ಗೆಲ್ಲಬೇಕು. ಡೆವಲಪ್ಮೆಂಟ್ ನಲ್ಲಿ ಬಿಜೆಪಿ ಏನ್ ಮಾಡಿಲ್ಲ, ಬರೀ ಹಿಂದುತ್ವ ಹಿಡ್ಕೊಂಡಿದೆ, ರಾಮ್ಲಾಲ ಹಿಡ್ಕೊಂಡಿದೆ. ಇದು ಕಾಂಗ್ರೆಸ್ನ ನೇರವಾದಂತ ವಾದ. ಹೌದಾ? ನೀವು ಇವರು ಮಿತ್ರ ಪಕ್ಷ. ಇವಾಗ ನಾನು ಸಂಕೀರ್ತ್ ಅವರಿಂದ ಇನ್ಫ್ಯಾಕ್ಟ್ ಸ್ಟಾಟಿಸ್ಟಿಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಿಮ್ಮಿಂದಾನು ಕೂಡ ಸ್ಟಾಟಿಸ್ಟಿಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನನಗೆ 80 ಕೋಟಿ ಜನಕ್ಕೆ ಪಡಿತರ ಕೊಟ್ಟಿದ್ರ ಬಗ್ಗೆ, 12 ಕೋಟಿ ಶೌಚಾಲಯ ಕೊಟ್ಟಿದ್ರ ಬಗ್ಗೆ, 4 ಲಕ್ಷ ಹಳ್ಳಿಗಳಿಗೆ ಜಲ್ ಜೀವನ್ ಮಿಷನ್ ಕಟ್ಟಿದ್ರ ಬಗ್ಗೆ ಮಾತಾಡ್ತೀನಿ. 10 ಕೋಟಿ ವ್ಯಾಕ್ಸಿನೇಷನ್ ಕಟ್ಟಿದ್ರ ಬಗ್ಗೆ ಮತ್ತು ಬೇರೆ ಬೇರೆ ಎಲ್ಲದರ ಬಗ್ಗೆ, ಬಹುತೇಕ ವಿಚಾರಗಳ ಬಗ್ಗೆ ನಾನು ಇವತ್ತು ಮನದಟ್ಟು ಮಾಡಿಕೊಟ್ಟು, ನೀವು ಬಿಜೆಪಿಯವರು ಕೇವಲ ನಾವು ಹಿಂದುತ್ವ ರಾಮಲಲ್ಲಾನ ನಡುವೆ ಮಾತ್ರ ಚುನಾವಣೆ ಫೇಸ್ ಮಾಡ್ತಿಲ್ಲ ಅಂತ ಹೇಳ್ತೀರೇನೋ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನಾವು ಇದನ್ನ ಮಾಡಬೇಕಾದ್ರೆ ಇವೆಲ್ಲವನ್ನೂ ಮಾಡಿದ್ದೇವೆ, ದೇಶದ ಆರ್ಥಿಕತೆಯನ್ನ ಸುಭದ್ರ ಸ್ಥಿತಿಗೆ ತಗೊಂಡೋಗಿದ್ದೀವಿ. ಸ್ಟಾರ್ಟಿಂಗ್ ಪಾಯಿಂಟ್ ಚೆನ್ನಾಗಿ ಹೇಳಿದ್ರಿ, ಮ್ಯಾನುಫ್ಯಾಕ್ಚರಿಂಗ್ ಹಗ್ ಬಗ್ಗೆ ಹೇಳಿದ್ರಿ, ಮೊಬೈಲ್ ಬಗ್ಗೆ ಹೇಳಿದ್ರಿ, ಆಟೋ ಎಲ್ಲವನ್ನು ಸದನದಲ್ಲಿ ಹೇಳಿದ್ದೀವಿ. ಹೇಳಿ ಮಾತಾಡಿ ಸರ್. ಇದು ಈಗ ಒಂದು ಧಾರ್ಮಿಕ, ಇನ್ನೊಂದು ಗ್ಯಾರಂಟಿ. ಈ 2 ವಿಚಾರದಲ್ಲಿ ಮಾತಾಡಬೇಕು ಅಂದರೆ ಮನುಷ್ಯನಿಗೆ ಇವತ್ತು ಸ್ವಾವಲಂಬಿಗಳಾಗಬಾರ್ದು, ಸ್ವಾಭಿಮಾನಿಗಳಾಗಿ ಬದುಕತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿತ್ತು. ಈಗ ಧರ್ಮ 500 ವರ್ಷಗಳಿಂದ ಯಾವುದನ್ನು ಇಡೀ ವರ್ಲ್ಡ್ ನೋಡ್ತಾ ಇತ್ತು, ಇಡೀ ದೇಶ ತನ್ನ ಒಂದು ನೆಲೆಗೋಸ್ಕರ ಇವತ್ತು ಪ್ರತಿ ಹಳ್ಳಿನಲ್ಲಿ, ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ಶ್ರೀರಾಮನ ಫೋಟೋ ಇದೆ. ಪ್ರತಿ ಹಳ್ಳಿಲೂ ಕೂಡ ರಾಮ ಮಂದಿರ ಅಂತ ಇರ್ತದೆ. ಅದು ಹಿಂದೂ ಧರ್ಮದ ಒಂದು ಜಾಗವನ್ನು ನರೇಂದ್ರ ಮೋದಿರವರು ಅಲ್ಲಿ ಇವತ್ತು ರಾಮನ ಸ್ಥಾಪನೆ ಮಾಡಿದ್ದಾರೆ. ಅದು ಒಂದು ಭಾಗ. ಈಗ ಬಡ್ಜೆಟಲ್ಲಿ ಈಗ ಏನು ಮೋದಿಯವರು ಮೋಸ ಮಾಡಿದರು, ರಾಜ್ಯಕ್ಕೆ ತೆರಿಗೆನಲ್ಲಿ ವಂಚನೆ ಆಗ್ತಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ತೆರಿಗೆ ವಂಚನೆ ಬಂದಾಗ ಈ ಬಡ್ಜೆಟ್ ಮಾಡಿದಂಥ ನಾವು ವಿಚಾರ ನೋಡಿದಾಗ ಅಲ್ಲಿ ಬಡ್ಜೆಟಲ್ಲಿ ನೋಡಿ ಯಾವುದೇ ರಾಜಕೀಯವಾದಂಥ ಬಡ್ಜೆಟ್ನವರು ಮಂಡಿಸಲಿಲ್ಲ. ಸಾರ್ವಜನಿಕವಾಗಿ ದೇಶದ ಭವಿಷ್ಯದ ಒಂದು ಇದನ್ನು ನೀವು ಮೊದಲೇ ಹೇಳಿದ್ರಿ, ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡತಕ್ಕಂಥ ಒಂದು ಬಡ್ಜೆಟ್ ಅಂತಕ್ಕಂಥದ್ದನ್ನು ಹಲವಾರು ಮೀಡಿಯಾಗಳು ಅದನ್ನು ಪ್ರಶಂಸೆ ಮಾಡಿ ಮಾತನಾಡಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ಮಾತನಾಡಿದ್ದಾರೆ. ವಿಕಸಿತ ಭಾರತ ಅಂತೇಳಿ ತಾವು ಕೂಡ ಮಾತನಾಡ್ತಾ ಇದ್ದೀರಿ. ಇಂಥ ಒಂದು ಬಡ್ಜೆಟ್ ಮಂಡಿಸಿ ಜೊತೆಗೆ ರಾಮನ ಒಂದು ಮಂದಿರವನ್ನು ಕಟ್ಟಿರ್ತಕ್ಕಂಥದ್ದು ಈ ದೇಶದ ಅಭಿವೃದ್ಧಿಗೆ ಒಂದು ಒಳ್ಳೆಯ ಸೂಚನೆ. ಇವತ್ತು ನಾನು ಎಲ್ಲ ರಾಜ್ಯಗಳು ಹೋಗ್ತಾ ಇರ್ತೀನಿ. ಹೋದಾಗ ಅವ್ರು ಹೇಳೋದಂದೇ, ಡೆಲ್ಲಿನಲ್ಲಿ ಒಂದು ಆಟೋದಲ್ಲಿ ಕೂತ್ಕೊಂಡೆ ಕೇಳ್ತಾರೆ, ಸರ್ ಡೆಲ್ಲಿಗೆ ಕೇಜ್ರಿವಾಲ್, ಸೆಂಟ್ರಲ್ಗೆ ನರೇಂದ್ರ ಮೋದಿ. ಇಲ್ಲೂ ಏನಾಗ್ತದೆ, ಈ ಗ್ಯಾರಂಟಿಗಳಿಂದಾಗಿ ಜನಗಳು ಇವತ್ತು ಏನಾಗ್ತಿದೆ, ಇವತ್ತು ಇವರ ಕಾಂಗ್ರೆಸ್ ಪಕ್ಷದ ಲೀಡರ್ಗಳು ಕೊಡತಕ್ಕಂಥ ಒಂದೊಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ಚುನಾವಣೆ ಕಳೆದ ನಂತರ ನಾವು ಗೆಲ್ಲದೆ ಹೋದ್ರೆ, ನಾವು ಓಟ್ ಕೊಡದೆ ಹೋದ್ರೆ ಗ್ಯಾರಂಟಿನ ನಾವು ನಿಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾವ್ರೆ. ಹಾಗೇನೆ ಇವತ್ತು MLAಗಳಿಗೆ MLCಗಳಿಗೆ ಕೊಡತಕ್ಕಂಥ ಗ್ರ್ಯಾಂಟ್ ಕೂಡ ಇವತ್ತು ಕೊಡಲಿಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಅವ್ರುಗಳಿಗೆ ಏನು ಇದು ಕೊಡಬೇಕಲ್ಲ, ಏನು ಅವರ ಒಂದು ಅಲ್ಲ, ಅವರ ಅನುದಾನ ಕೊಡ್ತಾ ಇಲ್ಲ. ಈಗ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ, ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ. ಈ ಚುನಾವಣೆ ಸಂದರ್ಭದಲ್ಲಿ ಇವ್ರಿಗೆ ಯಾರಿಗೆ
ನಮ್ಮ ಆಶಯ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರ ಸಂಬಳನೂ ಕೂಡ ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದು ಇದೆ. Right, ಗೌಡ್ರೆ. ಇವತ್ತು 40% ಕೆಂಪಣ್ಣ ಏನು ಸರ್ಕಾರದ ಮೇಲೆ ಅಪಾದನೆ ಮಾಡಿದ್ರೆ ಅವತ್ತಿನ ದಿವಸ ಅವತ್ತು ಇದೇ ಕಾಂಗ್ರೆಸ್ನವರು ಇದೇ ಕಾಂಗ್ರೆಸ್ ಸರ್ ಒಂದು ನಿಮಿಷ ಇದೇ ಕಾಂಗ್ರೆಸ್ನವರು 40% ಬಗ್ಗೆ ಯಾವುದೇ ತರವಾದಂತ ಮಾಹಿತಿ ಇಲ್ಲ ಅಂತ ಅದೇ ಕೆಂಪಣ್ಣ ಕಾಂಗ್ರೆಸ್ ಬಗ್ಗೆ Despite of all these things, the bigger picture called Modi ಅನ್ನುವ ಫ್ಯಾಕ್ಟರ್ ಏನಿದೆ, ಆ ಮೋದಿ ಅನ್ನುವ ಲೀಡರ್ಶಿಪ್ ಕ್ವಾಲಿಟಿಯ ಫ್ಯಾಕ್ಟರ್ ಏನಿದೆ, ಡಿಸ್ಪೈಟ್ ಆಫ್ ಎನಿಥಿಂಗ್ ಇವರು ಯಾವ ನರೇಟಿವ್ ಬೇಕಾದರೂ ಸೆಟ್ ಮಾಡ್ಕೊಳ್ಳಿ, ಇನ್ನೊಬ್ರು ಯಾವ ನರೇಟಿವ್ ಬೇಕಾದರೂ ಕೂಡ ಸೆಟ್ ಮಾಡ್ಕೊಳ್ಳಿ, ಆ ನರೇಟಿವ್ ನಿಜವೋ ನಿಜವಲ್ಲವೋ ಅದೆಲ್ಲವೂ ಕೂಡ ಜನರ ಹೃದಯಕ್ಕೆ ತಟ್ಟಿದೆಯೋ ತಟ್ಟಿಲ್ಲವೋ ನಾನು ಆಮೇಲೆ ಮಾತಾಡ್ತೇನೆ ಅದರ ಬಗ್ಗೆ. ಬಟ್ ದಿ ಬಿಗ್ಗರ್ ಪಿಕ್ಚರ್ ಕಾಲ್ಡ್ ಮೋದಿ ಅದನ್ನ 2024 ಎಲೆಕ್ಷನ್ಸ್ ನಲ್ಲಿ ಬೀಟ್ ಮಾಡಲು ಇಂಡಿ ಬ್ಲಾಕ್ ನಿಂದ ಸಾಧ್ಯವಾ? ನೀವು ನಗ್ತಾ ಇದ್ದೀರಿ. ನರೇಂದ್ರ ಮೋದಿ ಅವರದು ನಿಮ್ಮನ್ನು ಕೇಳ್ತೀನಿ ಹೇಳಿ. ನರೇಂದ್ರ ಮೋದಿ ಅವರು ಬಗ್ಗೆ ಬಿಲ್ಡ್ ಆದಂತ ಒಂದು ಏನು ಇಮೇಜ್ ಇದೆ, ಒಂದು ಸುತ್ತಲೆಲ್ಲ ಇರುವಂತ ಒಂದು ಪ್ರಭಾವಳಿ ಇದೆಯಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗಿದೆ. ಇವರು ಟ್ಯಾಕ್ಸ್ ಬಗ್ಗೆ ಎಷ್ಟೇ ಹೇಳಿ, ಬರೀ ಕರ್ನಾಟಕದಲ್ಲಿ KST ಅಂತ ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಅಂತ ಯಾವಾಗ ಕಲೆಕ್ಟ್ ಮಾಡ್ತಿದ್ರು ಅದರ ಎಷ್ಟೋ ಪಟ್ಟು ಇವತ್ತು GST ಆದ ನಂತರ ಕೇಂದ್ರದಿಂದ ಬರುವಂಥ ಪಾಲಿದೆ, ತುಂಬ ಜಾಸ್ತಿ ಆಗಿದೆ. ಯಾಕೆಂದರೆ ಇಲ್ಲಿಯ ಸರ್ಕಾರದ ಇನ್ಎಫಿಷಿಯನ್ಸಿಗಳಿಂದಾಗಿ ಸೇಲ್ಸ್ ಟ್ಯಾಕ್ಸ್ ಅಷ್ಟಾಗಿ ಕಲೆಕ್ಟೇ ಆಗ್ತಿರ್ಲಿಲ್ಲ. ಇದಲ್ದೇ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಅನ್ನೋದು ಇದ್ದೇ ಇತ್ತು ಮೊದಲು, CST. ಆ ಎಲ್ಲ ಭಾಗಗಳನ್ನು ಹಿಡಿದ್ರೆ ಇವತ್ತು ಕೂಡ ಕೇಂದ್ರ ತನಗಾಗಿ ಇಟ್ಕೊಳ್ಳುವಂಥ ಪೋರ್ಷನ್ ಭಾಳ ಕಡಿಮೆ ಇದೆ, ರಾಜ್ಯಗಳಿಗೆ ಅದು ಕಲೆಕ್ಟ್ ಮಾಡಿಕೊಡ್ತಿರುವಂಥದ್ದು ಜಾಸ್ತಿ ಇದೆ. ಇಷ್ಟಾಗಿನೂ ಕೂಡ ಇವತ್ತು ಮೋದಿ ಅಂದರೆ ಬರೀ ಇಲ್ಲಿಯ ಡೆವಲಪ್ಮೆಂಟ್ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯವಾಗಿ ಕೂಡ ನಮ್ಮದೊಂದು ಇಮೇಜ್, ಒಂದು ರಾಮ ಮಂದಿರದ ಇಶ್ಯೂ ಆಯಿತು, ಇದ್ರ ಜೊತೆನೆ ಕೆನಡಾದಂಥ ಒಂದು ದೊಡ್ಡ ರಾಷ್ಟ್ರ ಕೂಡ ಒಂದು ಟೆರರಿಸ್ಟ್ ಇಶ್ಯೂ ತಗೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ನೋಡಿದಾಗ ದ ವೇ ಮೋದಿ ರಿಯಾಕ್ಟೆಡ್, ಅವ್ರು ಎದ್ದು ನಿಂತು ಹೇಳಿದ ಉತ್ತರದಿಂದಾಗಿ ಜಗತ್ತೇ ಹೆದರಿ ಹೋಯ್ತು. ಓ, ಚೈನಾ ಅಮೇರಿಕ ಮಾತಾಡೋ ಹಾಗೆ, ರಷ್ಯಾ ಮಾತಾಡುವಾಗ ಭಾರತ ಮಾತಾಡತ್ತಿವತ್ತು, ತನ್ನ ಸ್ವಾಭಿಮಾನಕ್ಕೆ ಒಂದು ಚೂರು ಧಕ್ಕೆ ಬಂದ್ರೂ ಕೇಳಲ್ಲ. ನಿನ್ನೆ ನೀವು ಓದಿರಬಹುದು, ಕಟಾರ್ನಿಂದ 8 ಜನ ನೌಕಾ ಯೋಧರನ್ನ ಅರೆಸ್ಟ್ ಮಾಡಿತ್ತು. ಅದು ಏನಿತ್ತು ಅನ್ನೋದು ಹೊರಗೂ ಬರದ ಹಾಗೆ ಅತ್ಯಂತ ವ್ಯವಸ್ಥಿತವಾಗಿ ಅವ್ರದ್ದು ಮೊದಲನೇ ಸಲ ಅವ್ರಿಗಾದಂಥ ಫಾಸಿಯನ್ನು ನಿಲ್ಲಿಸಿದ್ರು ಮೋದಿ ಅವರು, ನೆಕ್ಸ್ಟ್ ಡೇ ಅವ್ರಿಗಾದಂಥ ಜೈಲನ್ನು ನಿಲ್ಲಿಸಿದ್ರು, ಮೂರನೇ ಸಲ ಅವ್ರನ್ನ ಡೈರೆಕ್ಟ್ ಕರ್ಕೊಂಡು ಭಾರತಕ್ಕೆ ತಂದು ಇಳಿಸಿದ್ರು. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಭಾರತೀಯರು ಸಿಕ್ಕಾಕೊಂಡಾಗ ಇಲ್ಲಿಂದ ವಿಶೇಷ ವಿಮಾನಗಳು ಹೋಗಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಮಾಡಿದಂಥ ವ್ಯವಸ್ಥೆಯನ್ನು ನೋಡಿದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವನ ದೇಶದಲ್ಲಿರಲಿ ವಿದೇಶದಲ್ಲಿರಲಿ ಹಳ್ಳಿಯಲ್ಲಿರಲಿ ಅಬ್ಬಾ ಮೋದಿ ಒಬ್ರಿದ್ರೆ ಸಾಕಪ್ಪ ಅನ್ನುವಂಥ ಒಂದೇನು ಅವ್ರ ಸುತ್ತಲೂ ಆರಾ ಬಿಲ್ಡ್ ಆಗಿದೆ. ಅದರ ಮುಂದೆ ನೀವು ಟ್ಯಾಕ್ಸ್ ಬಗ್ಗೆ ಕಿರಿಚ್ಕೊಳ್ಳೋದು, ನಮಗೆ ಬರಲಿಲ್ಲ ಅನ್ನೋದು, ಬರಲಿಲ್ಲ ಅಂದಿದ್ರೆ ಕರ್ನಾಟಕ ಇವತ್ತು ಇಷ್ಟು ಸುಸ್ಥಿತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇತ್ತಾ? ಎಲ್ಲ ವ್ಯವಸ್ಥೆಗಳ ಮಧ್ಯೆ ಕೂಡ ಈ ತರದ ಏನು ಅಪಸ್ವರಗಳನ್ನು ಕಾಂಗ್ರೆಸ್ ಎತ್ತತ್ತೆ. ಒಂದೆರಡು ರಾಜ್ಯಗಳಲ್ಲಿ ಮಾತ್ರ ಇರೋದ್ರಿಂದ ಇದು ಆಲ್ ಇಂಡಿಯಾ ನೆರೇಟಿವ್ ಆಗದೇ ಇಲ್ಲ ಇವ್ರದ್ದು. ಏನಿದ್ರು ಅಲ್ಟಿಮೇಟ್ಲಿ ಈ ಇಮೇಜ್ ಏನ್ ಬಿಲ್ಡ್ ಆಗಿದೆ ಅದು ಬರೀ ಮಂದಿರದ್ದು ಅಂತ ಹೇಳಲ್ಲ. ಕಡೆಯದಾಗಿ ನಾನು ಒಂದು ಹೇಳಕ್ ಇಚ್ಛೆ ಪಡ್ತೇನೆ, ಹಿಂದುತ್ವ ಅಂದ್ರೆ ನೀವ್ ಯಾಕೆ ಹಿಂಜರಿತೀರಿ? ಹಿಂದುತ್ವ ಅಂದ್ರೆ ಸ್ವಾಭಿಮಾನ, ಹಿಂದುತ್ವ ಅಂದ್ರೆ ಕರ್ತೃತ್ವ, ಹಿಂದುತ್ವ ಅಂದ್ರೆ ಮುಂದುವರಿಯೋದು, ಹಿಂದುತ್ವ ಅಂದ್ರೆ ಜಗತ್ತಿನಲ್ಲಿ ಭಾರತ ಎದ್ದು ನಿಲ್ಲೋದು. ಇದೆಲ್ಲದಕ್ಕೂ ಕಾರಣವಾಗಿರುವಂತ ಹಿಂದುತ್ವದ ಬಗ್ಗೆ ನಾಚಿಕೆ ಪಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅದನ್ನೇ ಹೇಳಿ ಮತ ಪಡಿಬೇಕು ಅಂತ ನಾವು ಹೇಳಲ್ಲ, ಆದ್ರೆ ಭಾರತೀಯರಿಗೆ ಒಂದು ಸ್ವಾಭಿಮಾನ ಅನ್ನೋ ಸಿಗಬೇಕು ಅಂತಿದ್ರೆ ಇಂಥ ಕೆಲವು ವಿಷಯಗಳು ಅವಶ್ಯ ಇದೆ ರೀ. ಎಸ್ ಸರ್. ಶಾಸ್ತ್ರಿ ಸರ್, ನನ್ನ ಪ್ರಶ್ನೆ ಕೂಡ ಇದೇನೆ. ನರೇಟಿವ್ಸ್, ವಾಟ್ ಎವರ್ ಮೇ ಬಿ ದ ನರೇಟಿವ್ಸ್ ಅಥವಾ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ಬಟ್ ದಿ ಎಕ್ಸ್ ಫ್ಯಾಕ್ಟರ್ ಕಾಲ್ಡ್ ಮೋದಿ, ಅದನ್ನ INDIA ಬ್ಲಾಕ್ ನಿಂದ ಸಮರ್ಥವಾಗಿ ಫೇಸ್ ಮಾಡಲು ಸಾಧ್ಯವಾ? ಇವರಲ್ಲಿರುವ ನೂರಾರು ಸಮಸ್ಯೆಗಳು, ಒಗ್ಗಟ್ಟುಗಳ ತೊಡಕುಗಳ ನಡುವೆ. ಮೈ ಕ್ವೆಶ್ಚನ್ ಟು ಯು ಶಾಸ್ತ್ರಿ ಸರ್. ಸರ್, ನಿಮ್ಮ ಪ್ರಶ್ನೆಯನ್ನು ನಾನು ಎರಡು ದೃಷ್ಟಿಕೋನದಿಂದ ನಾನು ಉತ್ತರ ಕೊಡುವ ಒಂದು ಪ್ರಯತ್ನ ಮಾಡ್ತೇನೆ. ಮೊದಲನೇದು, ಇದರ ಬಗ್ಗೆ ಯಾವುದೇ ಒಂದು ಅನುಮಾನ ಇಲ್ಲ ದಟ್ BJP 2024 ಕ್ಯಾಂಪೇನಲ್ಲಿ ಮೋದಿ ಅವರನ್ನು ಸೆಂಟ್ರಲ್ ಫಿಗರ್ ಮಾಡ್ತಾರೆ. ಈಗ ಅವರ ಸ್ಪೀಚಸಲ್ಲಿ ನೋಡಿ, ಅವರ ಲೋಕಸಭೆ ಸ್ಪೀಚಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದರು ದಟ್ 2024 ಎಲೆಕ್ಷನ್ನಲ್ಲಿ ನಿಮಗೆ ಮೋದಿ ಗ್ಯಾರಂಟಿ ಇದೆ.
ನಾನು ಇಲ್ಲಿ ಇನ್ನೊಂದು ನಮ್ಮ ಅಂಕಿಅಂಶಗಳ ಆಧಾರದ ಮೇಲೆ ಒಂದು ಮಾತು ಹೇಳ್ತೇನೆ. ಹೇಳಿ ಪ್ಲೀಸ್. 2014 ಚುನಾವಣೆ ಆಗುವಾಗ ನಮ್ಮ ಸಮೀಕ್ಷೆ ಒಂದು ಮಾತು ಹೇಳಿತ್ತು, 4 ಒಬ್ಬ ಬಿಜೆಪಿ ವೋಟರ್ ಈ ಮಾತನ್ನು ಹೇಳಿದ, ದಟ್ ನಾನು ಬಿಜೆಪಿಗೆ ವೋಟ್ ಮಾಡಿದ್ದು ಮೋದಿ ಕಾರಣಕ್ಕೆ. ಓಕೆ. 2019 ಅದು 3 ಒಂದಾಯ್ತು, 4 1ರಿಂದ 3 ಒಂದಾಯ್ತು. 33% ವೋಟರ್ಸ್ ಬಿಜೆಪಿ ವೋಟರ್ಸ್ ಹೇಳ್ತಾರೆ ದಟ್ ಮೋದಿ ಕಾರಣ ವೋಟ್ ಮಾಡ್ಲಿಕ್ಕೆ. ನನಗನ್ಸ್ತದೆ 2024 ಚುನಾವಣೆಯಲ್ಲಿ ಅದು 50%ಗೆ ಮುಟ್ಟಿದ್ರು ನನಗೇನದ್ರಿಂದ ಆಶ್ಚರ್ಯ ಆಗ್ಲಿಕ್ಕಿಲ್ಲ. ಸೊ ಮೋದಿ ಫ್ಯಾಕ್ಟರ್ ಬಿಜೆಪಿಗೆ ದ ಮೇನ್ ಫ್ಯಾಕ್ಟರ್. ಈಗ ಆಪೋಸಿಷನ್ ಅಲಯನ್ಸ್ ಪ್ರಯತ್ನ ಏನ್ ಮಾಡ್ತಾ ಇದೆ, ಬಿಜೆಪಿ ಪ್ರತಿ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಎತ್ತಾ ಇದ್ದಾರೆ, ನಮ್ಮ ಕಡೆ ಮೋದಿ ಇದ್ದಾರೆ, ನಿಮ್ಮ ಕಡೆ ಯಾರಿದ್ದಾರೆ, ನಮ್ಮ ನಾಯಕರು ಮೋದಿ, ನಿಮ್ಮ ನಾಯಕರು ಯಾರು. ಆಪೋಸಿಷನ್ ವೆರಿ ಕ್ಲೆವರ್ಲಿ ಅವರ ಸ್ಟ್ರಾಟಜಿ ಅವರು ಬೇರೆ ಮಾಡಿದ್ದಾರೆ. ನಾವು ಲೀಡರ್ಶಿಪ್ ಮೇಲೆ ಫೈಟ್ ಮಾಡ್ತಾ ಇಲ್ಲ, ನಾವು ಇಶ್ಯೂಸ್ ಮೇಲೆ ಫೈಟ್ ಮಾಡ್ತಾ ಇದ್ದೇವೆ, ನಾವು ಪಾಲಿಸೀಸ್ ಮೇಲೆ ಫೈಟ್ ಮಾಡ್ತಾ ಇದ್ದೇವೆ. ಬಿಕಾಸ್ ಆಪೋಸಿಷನ್ಗೆ ಈ ಮಾತು ಗೊತ್ತಿದೆ ದಟ್ ನೀವು ಲೀಡರ್ಶಿಪ್ ಮೇಲೆ ಫೈಟ್ ಮಾಡಿದ್ರೆ ಈ ಫೈಟ್ ಅನ್ನು ನೀವು ಪ್ರಾರಂಭ ಆಗುವ ಮೊದಲೇ ಸೋಲಿಬಿಟ್ಟಿದ್ದೀರಾ. ಬಿಕಾಸ್ ಅಟ್ ದಿಸ್ ಸ್ಟೇಜ್ ಮೋದಿಯೊಟ್ಟಿಗೆ ಲೀಡರ್ಶಿಪ್ ಕಾಂಪಿಟೇಷನ್ ನಲ್ಲಿ ಆಪೋಸಿಷನ್ ಇರಲಿಕ್ಕೆ ಸಾಧ್ಯ ಇಲ್ಲ. ಆಪೋಸಿಷನ್ NDA ಅನ್ನು ಚಾಲೆಂಜ್ ಮಾಡಬೇಕಾದ್ರೆ, ಮೋದಿ ಅವರನ್ನು ಚಾಲೆಂಜ್ ಮಾಡಬೇಕಾದ್ರೆ ಕೇವಲ ಪಾಲಿಸೀಸ್, ಸ್ಟ್ರಾಟಜೀಸ್, ಪ್ರೋಗ್ರಾಮ್ಸ್, ಆಲ್ಟರ್ನೇಟಿವ್ಸ್ ಮೇಲೆ ಮಾಡಬೇಕು. ಲೀಡರ್ಶಿಪ್ ಪ್ರಶ್ನೆಯನ್ನು ಅವರು ದಟ್ ಬೇಟಿಗೆ ಅವರು ಬೀಳಬಾರ್ದು. ಆ ಬೇಟಿಗೆ ಅವರು ಬಿದ್ದರೆ ದೇ ಹ್ಯಾವ್ ಲಾಸ್ಟ್ ದಿ ಪ್ಲಾಟ್ ಈವನ್ ಬಿಫೋರ್ ದೇ ಹ್ಯಾವ್ ಸ್ಟಾರ್ಟೆಡ್ ದ ರೇಸ್. ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಮೀ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.